ಅನೇಕ ದಿನಗಳಿಂದ ಕಾಯ್ತಿದ್ದ ಕರ್ನಾಟಕ ಬೈ ಎಲೆಕ್ಷನ್ ಚುನಾವಣೆ ರಿಸಲ್ಟ್ ಬಂದೇ ಬಿಟ್ಟಿದೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದೆ. ಎರಡು ಕ್ಷೇತ್ರದಲ್ಲಿ ಬಿಜೆಪಿ ಮಕಾಡೆ ಮಲಗಿದೆ. ಬಾಗಲಕೋಟೆಯಲ್ಲಿ ಬಿಜೆಪಿಯ ವೀರಣ್ಣ ಚರಂತಿಮಠ ವಿರುದ್ಧ ಕಾಂಗ್ರೆಸ್ನ ಉಮೇಶ್ ಮೇಟಿ ಗೆದ್ದಿದ್ದಾರೆ. ಕಾಂಗ್ರೆಸ್ನ ಶಾಸಕ ಎಚ್.ವೈ. ಮೇಟಿ ನಿಧನದಿಂದ ತೆರವಾದ ಈ ಕ್ಷೇತ್ರದಲ್ಲಿ ಅವರ ಪುತ್ರ ಉಮೇಶ್ ಮೇಟಿಗೆ ಟಿಕೆಟ್ ನೀಡಲಾಗಿತ್ತು. ಇವರ ವಿರುದ್ಧ ಬಿಜೆಪಿಯ ವೀರಣ್ಣ ಚರಂತಿಮಠ ತೊಡೆತಟ್ಟಿ ನಿಂತಿದ್ರು. ಚರಂತಿಮಠ ಪರ ಘಟಾನುಘಟಿ ನಾಯಕರು ಅಖಾಡಕ್ಕಿಳಿದಿದ್ರು. ಯಡಿಯೂರಪ್ಪ, ವಿಜಯೇಂದ್ರ ಸೇರಿ ಬಿಜೆಪಿಯ ಅನೇಕ ನಾಯಕರು ಬಂದಿದ್ರು. ಎಲ್ಲದಕ್ಕಿಂತ ಮುಖ್ಯವಾಗಿ ಬಂದಿದ್ದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಬಿಜೆಪಿಯಿಂದ ಆಚೆ ಹೋಗಿದ್ರು ಕೂಡ ಚರಂತಿಮಠ ಪರವಾಗಿ ಪ್ರಚಾರಕ್ಕೆ ಬಂದಿದ್ರು. ವಾರಗಳ ಕಾಲ ಅಬ್ಬರಿಸಿ ಹಿಂದೂಗಳಿಗೆ ಬಿಜೆಪಿಗೆ ವೋಟ್ ಹಾಕುವಂತೆ ಕರೆ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ ನಾನೇ ಇಲ್ಲಿ ದೊಡ್ಡ ನಾಯಕ ಅನ್ನೋ ಹಾಗೆ ಬಿಂಬಿಸಿಕೊಂಡು ಬಿಜೆಪಿಯ ವಿಜಯೇಂದ್ರಗೆ ಯಾವುದೇ ಬೆಲೆ ಇಲ್ಲ, ನಾನೇ ಬಿಜೆಪಿಗೆ ಮುಖ್ಯ ಅಂತ ಸಂದೇಶ ಕೊಡಲು ಹೋಗಿ ಈಗ ಮುಖಭಂಗವಾಗಿದೆ. ನಾನು ಮುಂದೆ ಹಿಂದೂ ಪಕ್ಷ ಕಟ್ಟಿ ಜೆಸಿಬಿ ನುಗ್ಗಿಸ್ತೀನಿ ಅಂತ ಯತ್ನಾಳ್ ಅಬ್ಬರಿಸಿದ್ದೇ ಬಂತು. ಯತ್ನಾಳ್ ಹೋದಲ್ಲಿ ಬಂದಲ್ಲೆಲ್ಲ ದೊಡ್ಡ ಜನಸಾಗರವೇ ಸೇರ್ತಿದ್ರು ಕೂಡ ಸಂಪೂರ್ಣವಾಗಿ ವೋಟ್ ಆಗಿ ಕನ್ವರ್ಟ್ ಮಾಡಲು ಸಾಧ್ಯವಾಗಿಲ್ಲ. 21,866 ಮತಗಳ ಅಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಸೋಲಿಸಿ ಉಮೇಶ್ ಮೇಟಿ ಗೆದ್ದಿದ್ದಾರೆ. ಉಮೇಶ್ ಮೇಟಿ 97,971 ಮತಗಳನ್ನು ಪಡೆದ್ರೆ ವೀರಣ್ಣ ಚರಂತಿಮಠ 76,075 ಮತಗಳನ್ನು ಗಳಿಸಿದ್ದಾರೆ. ಈ ಮೂಲಕ 2028ರ ಎಲೆಕ್ಷನ್ ನಲ್ಲಿ ಪಕ್ಷ ಕಟ್ಟಿ ಸಿಎಂ ಆಗೋ ಯತ್ನಾಳ್ ಕನಸಿಗೆ ಮೊದಲ ಏಟು ಬಿದ್ದಂತಾಗಿದೆ. ಈ ಕ್ಷೇತ್ರಕ್ಕೆ ಬಂದು ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿ, ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಪ್ರಚಾರ ಮಾಡಿದ್ರು. ಆದ್ರೂ ಯತ್ನಾಳ್ ಹಿಂದೂಗಳ ಬೆಂಬಲ ಸಾಕು ಅಂತ ಅಬ್ಬರಿಸಿದ್ರು ಕೂಡ ಅದು ವರ್ಕೌಟ್ ಆಗಿಲ್ಲ. ನಾನು ಏನೇ ಕಾಂಟ್ರವರ್ಸಿ ಮಾತಾಡಿದ್ರು ನಡೆಯುತ್ತೆ, ನಾನು ಇರೋದೇ ಹೀಗೆ ಅಂತಿದ್ದ ಯತ್ನಾಳ್ಗೆ ಈಗ ಪೆಟ್ಟು ಬಿದ್ದಿದೆ. ಕೇವಲ ಹಿಂದೂಗಳನ್ನು ರೊಚ್ಚಿಗೆಬ್ಬಿಸಿದ್ರೆ ಸಾಲದು, ರಾಜಕೀಯ ಅಂದ್ರೆ ಕೆಲ ಮಾತಲ್ಲೂ ಹಿಡಿತ ಇರಬೇಕು ಅಂತ ಮತದಾರರೇ ಯತ್ನಾಳ್ಗೆ ತೋರಿಸಿಕೊಟ್ಟಂತಿದೆ. ಹೀಗಾಗಿ ಯತ್ನಾಳ್ ಈಗ ಮುಂದೆ ಏನು ಮಾಡಬೇಕು ಅನ್ನೋ ಯೋಚನೆಯಲ್ಲಿದ್ದಾರೆ. ಒಂದು ವೇಳೆ ಈ ಕ್ಷೇತ್ರದಲ್ಲಿ ವೀರಣ್ಣ ಚರಂತಿಮಠ ಗೆದ್ದಿದ್ರೆ ಯತ್ನಾಳ್ಗೆ ದೊಡ್ಡ ಹೆಸರು ಬರ್ತಿತ್ತು. ಈ ಮೂಲಕ ಮತ್ತೆ ತಾನು ಬಿಜೆಪಿ ಸೇರಿ ವಿಜಯೇಂದ್ರಗೆ ಕೌಂಟರ್ ಕೊಡಲು ಸಜ್ಜಾಕಿದ್ರು. ಆದ್ರೆ ಈ ಉಪಚುನಾವಣೆ ಅವರಿಗೆ ದೊಡ್ಡ ಏಟೆ ಕೊಟ್ಟಿದೆ. ಹೀಗಾಗಿ ಮುಂದೇನು ಮಾಡಬೇಕು ಅನ್ನೋ ಚಿಂತೆಯಲ್ಲಿ ಯತ್ನಾಳಿದ್ದಾರೆ. ಮತ್ತೊಂದು ಕಡೆ ಗೆದ್ದ ಉಮೇಶ್ ಮೇಟಿ ದೊಡ್ಡ ಸಂಭ್ರಮದಲ್ಲಿದ್ದಾರೆ. ಕಾರ್ಯಕರ್ತರ ಜೊತೆ ಸಂಭ್ರಮ ಪಡ್ತಿದ್ದಾರೆ. ನಮ್ಮ ತಂದೆ ಜಗಳ ನಿಂತು ಅವರೇ ಚುನಾವಣೆ ಮಾಡಿದ್ದಾರೆ, ನಮ್ದು ಏನೂ ಅಲ್ಲ. ಧನ್ಯವಾದಗಳು, ನಮಸ್ಕರಿಸುತ್ತಾ ಅವರ ಹಣೆ ಮಾಡೋದು ನಮಸ್ಕರಿಸಿ ಅಂತ ಹೇಳಿ ಮಾಡ್ಲೇಬೇಕಲ್ರಿ. ಎಲ್ಲ ಮುಂದುವರ್ಸೋ ಸಮ ಜನ ನನ್ನ ಆಯ್ಕೆ ಮಾಡಿದ್ದಾರೆ ಎಲ್ಲರೂ. ನಮ್ಮ ಮುಖ್ಯಮಂತ್ರಿಗಳ ಪಂಚ ಗ್ಯಾರಂಟಿ ಯೋಜನೆ, ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು, ಮೆಡಿಕಲ್ ಕಾಲೇಜು, ಆಮೇಲೆ ನಮ್ಮ ಹಿರಿಯರಾದಂಥ ತಪ್ಸೆಟ್ ಅವರು, ಸತೀಶ್ ಜಾರಕಿಹೊಳಿ ಅವರು, ತಿಮ್ಮಾಪುರ ಅವರು, ಆದಿಯಾಗಿ ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ರೆ ಹಿಂಗಾಗಿ ಅಭೂತಪೂರ್ಣ ಗೆಲುವಾಗಿದೆ. ನಮ್ಮ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ನಗರ ಭಾಗದಲ್ಲಿ ಸಾಕಷ್ಟು ಬಿಜೆಪಿ ಮತಗಳು ಬರ್ತಾ ಇತ್ತು. ಈ ಸಾರಿ ಕಾಂಗ್ರೆಸ್ಗೆ ಹೆಚ್ಚು ಮತಗಳು ನಗರ ಪ್ರದೇಶದಲ್ಲಿ ಕೂಡ ನಿಮಗೆ ಮತದಾರರು ಈ ಬಾರಿ ಕೈ ಹಿಡಿದಿದ್ದಾರೆ. ಬಾಗಲಕೋಟೆ ನಗರದ ಮತದಾರರು ಹೌದು, ಅದಕ್ಕೆ ಹಣೆ ಮಾಡೋದ ನಮಸ್ಕರಿಸುತ್ತೇನೆ ಅಂತ ಹೇಳಿ ಎಲ್ಲ ಮತದಾರಗಳು. ಕ್ಷೇತ್ರದ ಬಗ್ಗೆ ಕನಸು ಮೆಡಿಕಲ್ ಕಾಲೇಜ್ ಮಾಡಿದ್ರೆ ನಮ್ಮ ತಂದೆಯವ್ರ ಕನಸಿತ್ತು. ಈಗ 200 ಎಕರೆ ಮಾರ್ಕೆಟ್ ಮಾಡೋದ, ಒಂದು ಒಳ್ಳೆ ಯೋಜನೆ ತಂದು ಬಾಗಲಕೋಟೆ ವ್ಯಾಪಾರ ಇಂಪ್ರೂವ್ಮೆಂಟ್ ಮಾಡಬೇಕಾಗಿದೆ. ಒಂದು ಯಾವ್ದಾರ ಒಂದು ಉದ್ಯೋಗ ತರೋಣ ಅಂತ ಮಾಡ್ತಾ ಇದ್ದೇವೆ. ಬಾಗಲಕೋಟೆ ನಮ್ಮ ತಂದೆ ಕನಸನ್ನು ನನಸು ಮಾಡ್ತಾ ಇದೆ. ಫಲಿತಾಂಶ ಇವತ್ತು ಬಂದೈತೆ ಸರ್, ನಾವು ಕೂಡ ಪ್ರತಿಷ್ಠೆಯಾಗಿ ತಗೊಂಡಿದ್ರಿ. ನಿಮ್ಮ ಪಕ್ಷದ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ. ಇವತ್ತು ನಾವು ನಿರೀಕ್ಷೆ ಇತ್ತು, ನಾವು ಗೆಲುವು ಸಾಧಿಸ್ತೀವಿ. ನಾವು 25,000 ಲೀಡ್ ಗೆದ್ದಿತ್ತು ಅಂತ ಹೇಳಿದ್ದೀವಿ, ಒಂದು 3,000 ಕಡಿಮೆ. ಈ ಪರೀಕ್ಷೆ ಹಿಂದ್ಗಡೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು, ಸರ್ಕಾರ ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಎಚ್.ವೈ. ಮೇಟಿ ಸಾಹೇಬರು ನಡೆದುಕೊಂಡಂತ ರೀತಿನಿ, ಅವರು ಯಾವಾಗಲೂ ಜನರ ಜೊತೆ ಇರ್ತಕ್ಕಂಥದ್ರ ಜೊತೆಗೆ ಮತದಾರನ ಕೊಡ್ತಕ್ಕಂಥ ಗೌರವ, ಇದು ಎಲ್ಲದರ ಜೊತೆಗೆ ಪಕ್ಷವನ್ನ ಸರಿಯಾಗಿ ನಿಭಾಯಿಸ್ತಕ್ಕಂಥ ಸನ್ಮಾನ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಗ್ಗಟ್ಟು, ಎಲ್ಲ ಶಾಸಕರ ಪರಿಶ್ರಮ ಹಾಗೂ ಕಾರ್ಯಕರ್ತರ ಪರಿಶ್ರಮ, ಜೊತೆಗೆ ಮುಖ್ಯಮಂತ್ರಿಗಳು ವಿಶೇಷವಾದ ಬಾಗಲಕೋಟೆ ಮೇಲಿರ್ತಕ್ಕಂಥ ಪ್ರೀತಿ, ಎಚ್.ವೈ. ಮೇಟಿ ಸಾಹೇಬರ ಕುಟುಂಬದ ಮೇಲಿರ್ತಕ್ಕಂಥ ಪ್ರೀತಿ, ಉಮೇಶ್
ಮೇಟಿ ಅವ್ರ ಗೆಲುವಿಗೆ ಕಾರಣಗಳಾದವು. ಉಮೇಶ್ ಮೇಟಿ ಯಂಗ್ ಅದಾನೆ, ಯುವಕ ಅದಾನೆ, ಅವನ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಬಾಗಲಕೋಟೆ ಜನತೆ. ಆದ್ದರಿಂದ ಗೆಲುವಿಗೆ ಇವೆಲ್ಲವೂ ಕಾರಣಗಳ ಜೊತೆಗೆ ಕಾರ್ಯಕರ್ತರಿಗೆ, ಮತದಾರರಿಗೆ ವಿಶೇಷವಾದ ಅಭಿನಂದನೆ ಹೇಳ್ತಾ ಇದ್ದೀನಿ. ನಮ್ಮ ಗೆಲುವಿಗೆ ನೀವು ಮಾಡ್ತಕ್ಕಂಥ ಏನು ಅಭಿವೃದ್ಧಿಯನ್ನು ನೆನಪು ಮಾಡ್ಕೊಂಡು ನೀವು ಏನು ಮತ ಹಾಕಿದ್ದೀರಿ, ಏನು ಮತದಾರನಿಗೆ ಗೌರವ ಕೊಡೋರಿಗೆ ನೀವೇನು ಮತ ಹಾಕಿದ್ದೀರಿ, ಇದು ಅದ್ಭುತ. ನಾವು ನಿರೀಕ್ಷೆ 25,000 ಇದ್ರೂ 21,000ವರೆಗೆ ನಾವು ಬಂದಿದ್ದೀವಲ್ಲ, ಬಹಳ ಖುಷಿ ಅನ್ನಿಸ್ತಾ ಇದೆ. ನಮ್ಮ ಅಭಿವೃದ್ಧಿ ಕೆಲಸಗಳು, ಸರ್ಕಾರ ನಡೆದುಕೊಳ್ಳುವಂತಹ ರೀತಿ ನೀತಿಗಳು, ವಿಶೇಷವಾಗಿ ಸರಳ ಸಜ್ಜನಿಕೆ ವ್ಯಕ್ತಿ HY ಮೇಟಿ ಅವರ ಕುಟುಂಬದವ್ರಿಗೆ ಆಯ್ಕೆ ಮಾಡಿದಿರಲ್ಲ, ನಾನು ಮತದಾರ ಬಾಂಧವರಿಗೆ, ಇಲ್ಲಿ ದುಡಿದಂಥ ಎಲ್ಲ ನನ್ನ ಪಕ್ಷದ ನಾಯಕರಿಗೆ, ಶಾಸಕರಿಗೆ, ಜಿಲ್ಲೆಯ ಕಾರ್ಯಕರ್ತರಿಗೆ, ಹೊರಗಡೆಯಿಂದ ಬಂದ ಹಲವಾರು ಮಂತ್ರಿಗಳು ಬಹಳ ತಮ್ಮದೇ ಚುನಾವಣೆ ಅನ್ನುವ ರೀತಿಯಲ್ಲಿ ನಡ್ಕೊಂಡು ಬಂದಂಥ ಈ ಚುನಾವಣೆಯಲ್ಲಿ ಅವರೆಲ್ಲರಿಗೂ ನಾನು ವಿಶೇಷವಾಗಿ ಅಭಿನಂದನೆ ಹೇಳ್ತಾ ಇದ್ದೀನಿ. ಬಿಜಾಪುರ ಇರಲಿ, ಬಾಗಲಕೋಟೆಯ ಜೊತೆಗೆ ಹಲವಾರು ಜಿಲ್ಲೆಯ ನಾಯಕರಲ್ಲಿ ಬಂದು ಹುಟ್ಟಿದ್ದಾರೆ. ತಮ್ಮ ಚುನಾವಣೆಯಂತೆಯೇ ದುಡಿದು ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವಿಗೆ ಅವರು ಸಾಧನೆ ಮಾಡಿದ್ದಕ್ಕೆ ಅವರಿಗೆ ಅಭಿನಂದನೆ. ಯಾವ ಅಂಶಗಳು ಸಹಕಾರಿ ಆಗುವ ಅನ್ಸುತ್ತೆ ಸರ್ ಗೆಲುವಿಗೆ? ಗ್ಯಾರಂಟಿಗಳ ಕೈ ಹಿಡಿದುವ? ಗೆಲುವಿಗೆ ಪ್ರಥಮತ ಮತದಾರ ತನ್ನ ಮತದಾರನಿಗೆ ಗೌರವ ಕೊಡಬೇಕಂತಕ್ಕಂಥ ರೀತಿಯಲ್ಲಿ ಇವತ್ತು ಈ ಚುನಾವಣೆ ಗೆಲುವಾಗಿದೆ. ಅದ್ರ ಜೊತೆಗೆ ಮುಖ್ಯಮಂತ್ರಿಗಳ ವಿಶೇಷವಾದ ಪ್ರೀತಿ, ಮೆಡಿಕಲ್ ಕಾಲೇಜನ್ನು HY ಮೇಟಿ ಸಾಹೇಬ್ಗೆ ತಂದು ಕೊಡ್ತಕ್ಕಂಥದ್ದು, ರೈತರಿಗೆ ಪರ್ ಎಕರ್ ನೀರಾವರಿಗೆ 40 ಲಕ್ಷ ಹಾಗೂ ಒಣಬೇಸಾಯಿಗೆ 30 ಲಕ್ಷ ಕೊಡ್ತಕ್ಕಂಥದ್ದು, ಹೀಗೆ ಹಲವಾರು ಅಭಿವೃದ್ಧಿ ಕೆಲಸಗಳ ಜೊತೆಗೆ ಮುಖ್ಯಮಂತ್ರಿಗಳ ವಿಶೇಷವಾದ ಕಾಳಜಿ ಬಾಗಲಕೋಟೆ ಮೇಲೆ ಇರ್ತಕ್ಕಂಥದ್ದು, ಹಾಗೂ ಯುವಕನಿಗೆ ಮತ ನೀಡಬೇಕಂತಕ್ಕಂಥ ಜನರ ಭಾವನೆಗೆ ಇವತ್ತು ನಮ್ಗೆ ಗೆಲುವಾಗಿದೆ. ಸರ್, ಈ ಒಂದು ಚುನಾವಣೆ ಅಹಿಂದ ಮತ್ತು ಹಿಂದುತ್ವ ಅನ್ನುವಂತ ಒಂದು ಚರ್ಚೆ ನಡೆಯುತ್ತೆ. ಯಾಕಂದ್ರೆ ಈಗ ಬಿಜೆಪಿ ಉಚ್ಚಾಟನೆ ಯತ್ನ ಕೂಡ ಪ್ರಚಾರಕ್ಕೆ ಬಂದು ಅಹಿಂದ ಮತಗಳನ್ನ ಹಿಂದುತ್ವ ಮತಗಳನ್ನು ಸೆಳೆಯುವ ಪ್ರಯತ್ನ ಮಾಡಿದ್ರು. ನಾವು ಕೂಡ ವೇದಿಕೆಯಲ್ಲಿ ಬರೀ ಹಿಂದೂ ಟ್ರಂಪ್ ಕಾರ್ಡ್ ಅನ್ನ ಬಳಸ್ತಾ ಇದ್ದೀವಿ. ಹಿಂದೂ ಟ್ರಂಪ್ ಕಾರ್ಡ್ ಯೂಸ್ ಮಾಡಲ್ಲ, ನಾನು ಹಿಂದೂ ಅಂತ ಹೇಳಿದ್ದೇನೆ. ನಮ್ಮ ಕ್ಯಾಂಡಿಡೇಟ್ ಹಿಂದೂ, ನಾವು ಹಿಂದೂ, ನಮ್ಮ ಮುಖ್ಯಮಂತ್ರಿ ಹಿಂದೂ. ಹಿಂದುತ್ವ ಯಾರ ಆಸ್ತಿ ಅಲ್ಲ, ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಯಾವುದೋ ಒಂದು ಹಿಂದುತ್ವದ ಕಾರ್ಡ್ನಿಂದ ಗೆದ್ದಿತಕ್ಕಂಥದ್ದಾಗೋದಿಲ್ಲ. ಬಡವರ ಕಾರ್ಯಕ್ರಮಗಳು, ರೈತಾಪಿ ವರ್ಗದ ಕಾರ್ಯಕ್ರಮದ ಗೆಲುವಾಗಿದೆ. ಆ ಗೆಲುವು ನಮ್ದು. ಬಿಜೆಪಿ ಹಿಂದುತ್ವ ಗೆಲುವು ಅಂತಾನೆ ಹೇಳ್ಕೊತ ಹೋಗ್ತಾ ಇತ್ತು. ಅದಕ್ಕೆ ಚುನಾವಣೆಯಲ್ಲಿ 1-2 ಸಲ ಮಾತಾಡಿದ ನಂತರ ಅದನ್ನು ಮಾತಾಡಿಲ್ಲ ಅವರು. ಅವ್ರು ಯಾವ್ಯಾವ್ದನ್ನ ಕೈ ಬಿಡ್ತಾರೋ, ಮೋದಿ ಸಾಹೇಬ್ರ ಬಗ್ಗೆ ಮಾತಾಡೋದು ಬಿಟ್ಟಿದ್ದಾರೆ, ಹಿಂದುತ್ವದ ಬಗ್ಗೆ 1-2 ಸಲ ಮಾತಾಡಿದ್ರು, ಆ ನಂತರ ಅದನ್ನ ಕೈ ಬಿಟ್ರು. ಮತ್ತೆ ಪಾರ್ಟಿಯಿಂದ ಹೊರಗೆ ಹಾಕಿದವ್ರನ್ನ ಹಿಡ್ಕೊಂಡ್ ಬಂದ್ರು. ಯತ್ನಾಳ್ ಅವರಿಂದ ಶಕ್ತಿನ ಇದೆ ಅಂತಕ್ಕಂಥ ಭಾವನೆ ಇತ್ತು ಅವ್ರಿಗೆ. ಪಾಪ ವಿಜೇಂದ್ರಗೆ ಆ ಶಕ್ತಿ ಇಲ್ಲ ಅನ್ನುವಂಥ ಭಾವನೆ ತೋರಿಸಿದ್ರು. ಆ ವಿಷಯ ಜನತೆ ಕೊಟ್ಟರು, ಕರ್ನಾಟಕ ರಾಜ್ಯದ ಜನತೆ ಕೊಟ್ಟರು. ಅದರಿಂದ ಅವ್ರ ಗೊಂದಲತನ ಒಂದು ನಮಗೂ ಲಾಭ. ಹೈಕಮಾಂಡ್ ಕೊಟ್ಟಂತ ಟಾಸ್ಕ್ ಅನ್ನ ಕೊನೆಗೂ ಯಶಸ್ವಿಯಾಗಿದ್ದೀರಿ. ಅನಾರೋಗ್ಯದ ಮಧ್ಯೆಯೂ ಕೂಡ ಕ್ಷೇತ್ರದಲ್ಲಿ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಸಾಕಷ್ಟು ಕೆಲಸವನ್ನು ಮಾಡಿದ್ರಿ. ಕೊನೆಗೂ ತಮ್ಮ ಪಕ್ಷದ ಅಭ್ಯರ್ಥಿ ಗೆಲುವನ್ನು ಸಾಧಿಸಬೇಕು. ಆ ಬಗ್ಗೆ ಹೇಳೋದು? ನಾನೊಬ್ಬನೇ ಪ್ರಯತ್ನ ಮಾಡೋಕ್ಕಾಗಲ್ಲ. ಉದಾಹರಣೆಗೆ ಎಲ್ಲ ಮಂತ್ರಿಗಳು ಬಂದಿದ್ದಾರೆ. ಗೋಕಾಕದಿಂದ ನಮ್ಮ ಸತೀಶ್ ಜಾರಕಿಹೊಳಿ ಬಂದಿದ್ರು, ಶಿವಾನಂದ ಪಾಟೀಲ್ ಬಂದರು, ND ಪಾಟೀಲ್ ಬಂದರು, HK ಪಾಲಸ್ವಾಮಿ, ಹೀಗೆ ಹಲವಾರು ಜನ ಸಚಿವರಲ್ಲಿ ಬಂದು ಠಿಕಾಣಿ ಬಂದಿದ್ರು. ಜೊತೆಗೆ ನನಗೆ ವಿಶೇಷವಾಗಿ ನನ್ನ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಬಹಳ ಒಗ್ಗಟ್ಟಿನಿಂದ ತಮ್ಮ ಚುನಾವಣೆಗಿಂತಲೂ ಹೆಚ್ಚಿಗೆ ಕೆಲಸ ಮಾಡುವುದರ ಪ್ರತಿಫಲ ನಮಗಾಗಿದೆ. ನಾನೊಬ್ಬನೇ ಇಲ್ಲಿ ಗೆಲುವು ಮಾಡಿದ್ದಾರೆ. ನಮ್ಮ ಒಗ್ಗಟ್ಟು, ನಮ್ಮ ಜಿಲ್ಲೆ ಶಾಸಕರ ಒಗ್ಗಟ್ಟಿನ ಪ್ರತಿಫಲ ಇವತ್ತು ರಿಸಲ್ಟ್ ಆಗಿದೆ. ಚುನಾವಣೆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಗುತ್ತೆ, ದುಡ್ಡು ಹಂಚಿರುವಂತಹ ಆಡಿಯೋಗಳು, ವಿಡಿಯೋಗಳು. ಬಿಜೆಪಿಗರ ಆರೋಪ ಎಲ್ಲ ಕೂಡ ಹಣ ಮತ್ತು ಹೆಂಡ ಅದು ಕೂಡ ಇಲ್ಲಿ ವರ್ಕೌಟ್ ಆಗಿದೆ ಗೆಲುವಿಗೆ ಅಂತ ಮಾತಾಡ್ತಾರೆ. ಹಣ ಹೆಂಡ ಈ ರಾಜಕಾರಣದಲ್ಲಿ ನಾವೇನಾದ್ರೂ ಅದು ಯಾರ್ಯಾರು ಮಾಡ್ತಾರೆ, ಅವರು ಮಾಡ್ತಾರೆ, ನಾವು ಮಾಡ್ತೀವಿ ಅಂತ ಜನ ಮಾತಾಡ್ತಾರೆ. ಏನು ಅವರು ಕಡಿಮೆ ಮಾಡಿಲ್ರಿ, ನೀವು ಕಡಿಮೆ ಮಾಡಿರಿ ಅಂತಕ್ಕಂಥ ಜನರ ಭಾವನೆಗಳು. ಆ ಭಾವನೆಗಳನ್ನ ಮೀರಿ ನಾವೇನಾದ್ರೂ ಹಣನೇ ಹಂಚಿದ್ದು, ಭಾಳ ಜನಕ್ಕೆ ಜಾಸ್ತಿ ನಾವೇನಾದ್ರು ಹಂಚಿದ್ದೀವಿ ಅಂದ್ರೆ, ಅಥವಾ ಹಣ ಹಂಚಿದ್ರೆ 50,000 ಮೀರಿ ನಮ್ಮ ಮತಗಳು ಬರ್ತಿತ್ತು. ಇದು ಅಭಿವೃದ್ಧಿಯ ಮತ.